ಫೈರ್ ಬ್ರಾಂಡ್ ರಿಟರ್ನ್ಸ್. ಸದ್ದಿಲ್ಲದೆ ತೆರೆಮರೆಗೆ ಸರಿದಿದ್ದಂತಹ ಹುಲಿ ಮತ್ತೆ ಗರ್ಜಿಸಲಿಕ್ಕೆ ಸಿದ್ಧ ಆಗಿದೆ. ಸರಿಸುಮಾರು 2 ವರ್ಷಗಳ ಮೌನ ಇದು. ರಾಜಕಾರಣದ ಬಗ್ಗೆ ಮಾತಾಡಿಲ್ಲ. ಅದಕ್ಕೂ ಮೊದಲು ಸ್ವಲ್ಪ ಸಮಯ ಅಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಆಕ್ಟಿವ್ ಆದರು. ಅದಕ್ಕೂ ಹಿಂದೆ ಮತ್ತೆ 2 ವರ್ಷ ಅವರು ಆಕ್ಟಿವ್ ಇರಲಿಲ್ಲ. ಸಕ್ರಿಯ ರಾಜಕಾರಣದ ಕಡೆ ತಲೆ ಹಾಕಿರಲಿಲ್ಲ. ಹೋದ ಕಡೆ ಬಂದ ಕಡೆ ನಾನು ರಾಜಕಾರಣಿನೇ ಅಲ್ಲ ಅಂತ ಹೇಳ್ಕೊಂಡೇ ಓಡಾಡ್ತಾ ಇದ್ರು. ಈಗಲೂ ನಾನೇನು ರಾಜಕೀಯಕ್ಕೆ ಬರ್ತೀನಿ ಅಂತ ಏನು ಬರ್ತಾ ಇಲ್ಲ. ಅಗೇನ್ ಅವರ ಟ್ರಂಪ್ ಕಾರ್ಡ್ ಯಾವುದು? ಹಿಂದುತ್ವ. ಎಸ್, ಹಿಂದುತ್ವದ ಕಿಚ್ಚನ್ನು ಹಚ್ಚಲಿಕ್ಕೆ ಅದೇ ಹಳೆಯ ಅಖಾಡದಲ್ಲಿ ಮತ್ತೆ ಧುಮುಕ್ಲಿಕ್ಕೆ ಸಜ್ಜಾಗಿದ್ದಾರೆ. ಎಸ್, ಅನಂತಕುಮಾರ್ ಹೆಗಡೆ. ಇದೇ ಮಾರ್ಚ್ 8ನೇ ತಾರೀಕು ಭಟ್ಕಳದಲ್ಲಿ ಮತ್ತೆ ಇತಿಹಾಸವನ್ನು ಮರುಸೃಷ್ಟಿಸಲಿಕ್ಕೆ ಮತ್ತೆ ಗರ್ಜನೆಯನ್ನು ತಾರಕಕ್ಕೆ ಏರಿಸಲಿಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ. ಹಾಗಾದರೆ ಏನು ಅವರ ಉದ್ದೇಶ? ಏನು ಈಗ ಎಂಟ್ರಿ ಕೊಡ್ತಿರೋದು ಏಕೆ? ಈಗ ನಾವು ಚುನಾವಣೆನೂ ಇಲ್ಲ, ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಇದ್ದಾಗ ಬರುವಂತಹ ವ್ಯಕ್ತಿಯೂ ಅಲ್ಲ ಅವರು. ಹಾಗಾದರೆ ಈಗ ಬರ್ತಿರೋದು ಯಾಕೆ? ಏನು ಉದ್ದೇಶ? ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅವರು? ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಮುಂದಿನ ಹೆಜ್ಜೆ ಏನು? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಭಟ್ಕಳದಲ್ಲೀಗ ಹಳೆ ಹುಲಿ ಮತ್ತೆ ಹೆಜ್ಜೆ ಇಟ್ಟಿದೆ ಅಂಥೇಳಿ ಘೋಷಣೆಗಳು ಕೇಳಿಬರ್ತಾ ಇದೆ. ಹುಲಿ ಗರ್ಜನೆ ಮತ್ತೆ ಶುರುವಾಗುತ್ತೆ ಅಂಥೇಳಿ ಕಾರ್ಯಕರ್ತರು, BJPಯ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ನೋಡಿ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಅವರ ಹೆಜ್ಜೆಗಳನ್ನ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ರಾಜಕಾರಣವನ್ನು ಹತ್ತಿರದಿಂದ ನೋಡಿದವರಿಗೆ ಅವರು ಏನು ಮಾಡ್ತಾರೆ ಅನ್ನೋದು ಅರ್ಥ ಆಗಿಬಿಡುತ್ತೆ. ನಿಮಗೆ ನೆನಪಿರ್ಬೋದು 1990ರ ದಶಕ. ಸಂಘದ ಶಿಸ್ತಿನ ಸಿಪಾಯಿ ಇವರು ಅನಂತಕುಮಾರ್ ಹೆಗಡೆ. RSSನ ಹಿನ್ನೆಲೆ, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ. ಅವರ ರಾಜಕೀಯ ಹಿನ್ನೆಲೆ ಏನೋ ಅವರ ತಂದೆ ದತ್ತಾತ್ರೇಯ ಹೆಗಡೆಯವರೇನೋ ರಾಜಕೀಯವಾಗಿ ಯಾವುದೋ ಸ್ಥಾನಮಾನದಲ್ಲಿ ಇದ್ದವರಂತಾರಲ್ಲ, ಲಲಿತಾ ಹೆಗಡೆಯವರು ಅಷ್ಟೇ. ಆದರೂ ಇವರಿಗೆ ಆ ರಕ್ತದಲ್ಲೇ ಹಿಂದುತ್ವ ಅನ್ನೋದು. ಯಾಕಂದರೆ ಆ ರಕ್ತದಲ್ಲಿ ರಾಷ್ಟ್ರೀಯತೆ ಇತ್ತು. 1994ರ ಹುಬ್ಬಳ್ಳಿ ಈದ್ಗಾ ಮೈದಾನದ ಹೋರಾಟ ಇದೆಯಲ್ಲ, ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಪೊಲೀಸರ ಲಾಠಿ ಪ್ರಹಾರ, ಗೋಲಿಬಾರ್, ರಾಷ್ಟ್ರಧ್ವಜಕ್ಕೋಸ್ಕರ ಅಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಎದೆ ಕೊಟ್ಟು ಹೋದ್ರಲ್ಲ ಈದ್ಗಾ ಮೈದಾನಕ್ಕೆ, ಅವತ್ತೇ ಇವನೊಬ್ಬ ನಾಯಕ ಅಂತೇಳಿ ಡಿಸೈಡ್ ಮಾಡಿ. ಯಾಕಂದರೆ ಆ 23ರ ಯುವಕನ ಧೈರ್ಯ ದೇಶಾದ್ಯಂತ ಸುದ್ದಿಯಾಗಿತ್ತು. ಉಮಾಭಾರತಿಯವರು ಯಾವ ಕಾರಣಕ್ಕಾಗಿ ಮುಂದೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಅಂತ ಹೋರಾಟಕ್ಕೆ ಬಂದ್ರಲ್ಲ, ರೈಲಲ್ಲಿ ಬಂದ್ರಲ್ಲ, ವೇಷ ಮರೆಸ್ಕೊಂಡು ಬಂದ್ರಲ್ಲ, ಹಾಗೆ ವೇಷ ಮರೆಸಿಕೊಂಡು ಬರುವಾಗ ಅವರ ಜೊತೆಗಿದ್ದವರು, ಹೆಗಲಿಗೆ ಹೆಗಲು ಕೊಟ್ಟವರು ಇದೇ ಅನಂತಕುಮಾರ್ ಹೆಗಡೆ, ಒಬ್ಬ ಹಿಂದೂ ನಾಯಕ. ಅವತ್ತು ಹುಟ್ಟಿದ್ದು ಹಾಗೆ. ಇನ್ನು 1996ರ ಏಪ್ರಿಲ್ 10ನೇ ತಾರೀಕು ಭಟ್ಕಳದ ಹಾಲಿ ಶಾಸಕ ಡಾಕ್ಟರ್ ಯು ಚಿತ್ತರಂಜನ್ ಅವರ ಹತ್ಯೆ ನಿಗೂಢವಾಗಾಯಿತು. ಮನೆಯಲ್ಲಿ TV ನೋಡ್ತಾ ಕೂತಿದ್ರು ಕಣ್ರಿ. ಯಾರೋ ಕಿಟಕಿಯಿಂದ ಬಂದು ಗುಂಡೊಡೆದ್ರು ಕರೆಕ್ಟಾಗಿ ತಲೆಗೆ. ಅದನ್ನೆಂಥ ಶಾರ್ಪ್ ಶೂಟರ್ ಆಗಿರ್ಬೇಕು ನೀವು ಯೋಚನೆ ಮಾಡಿ. ಚಿತ್ತರಂಜನ್ ಅವರು ಇಲ್ಲ. ಭಟ್ಕಳ ಸಿಡಿದೆದ್ದಿತ್ತು. ಅವತ್ತು ಕಾದ ಕೆಂಡಾಗಿತ್ತು. ಜನಾಕ್ರೋಶ ಯಾವ ಲೆವೆಲಿಗೆ ಹೋಗಿತ್ತು ಅಂದರೆ ಮುಗಿಲು ಮುಟ್ಟಿತ್ತು. ಆಗ ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹಂತಕರಿಗೆ ಎಚ್ಚರಿಕೆ ಕೊಟ್ಟಿದ್ದು ಇದೇ ಅನಂತಕುಮಾರ್ ಹೆಗಡೆ. ಸರ್ಕಾರ, ಆಡಳಿತ, ಪೊಲೀಸ್ ವ್ಯವಸ್ಥೆ ನ್ಯಾಯ ಕೊಡದೇ ಇದ್ರೆ ನಮಗೆ ನ್ಯಾಯ ತಗೊಳ್ಳೋದು ಗೊತ್ತಿದೆ ಅಂತ ಅವತ್ತು ಗರ್ಜಿಸಿದ್ರು. ಪರಿಣಾಮ ತಮ್ಮ 27ನೇ ವಯಸ್ಸಿಗೆ 1996ರಲ್ಲಿ ಅವತ್ತಿನ ಘಟಾನುಘಟಿ ನಾಯಕಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹತ್ತಿರದಲ್ಲಿದ್ದಂತಹ ಮಾರ್ಗರೇಟ್ ಆಳ್ವ ಅವ್ರನ್ನ ಮಣ್ಣು ಮುಕ್ಕಿಸಿ ಸಂಸತ್ತಿಗೆ ಎಂಟ್ರಿ ಕೊಟ್ಟರು ಅನಂತಕುಮಾರ್ ಹೆಗಡೆ. ಫಸ್ಟ್ ಟೈಮ್ MP. ಅದಾದ ನಂತರ ಬಹುಶಃ ಅವರು 6 ಬಾರಿ MP ಆದರೂ ಸುಮ್ಮನೆ ಆಗಿದ್ದಲ್ಲ. ಅದರ ಹಿಂದೆ ಹಿಂದುತ್ವದ ಕಿಡಿ ಇತ್ತು, ಹಿಂದುತ್ವದ ಹೋರಾಟ ಇತ್ತು. ಭಾಳಷ್ಟು ವಿವಾದಗಳನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಅವರು. ಅದು ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ಟಿದ್ದಾಗಿರ್ಬೋದು, ಅಥವಾ ಧರ್ಮದ ಕುರಿತು, ಇಸ್ಲಾಂ ಕುರಿತು ಉಗ್ರ ಭಾಷಣ ಮಾಡಿದ್ದಾಗಿರ್ಬೋದು. ಅಂದರೆ ಅವರು ಕಾಕತಾಳೀಯ ರಾಜಕಾರಣಿ ಅಲ್ಲ. ಮತ್ತು ಅವರು ಹೋರಾಟ ಮಾಡಿದ್ದು ಕೂಡ ಏನು ರಾಜಕೀಯ ಅಧಿಕಾರ ಪಡಿಬೇಕು ಅಂತಲೂ ಅಲ್ಲ. ಹೋರಾಟ ಮಾಡಿದ್ದಕ್ಕಾಗಿ ಅಧಿಕಾರ ಸಿಗ್ತೇವೆ ವಿನಃ ಅಧಿಕಾರವೇ ಬೇಕು ಅಂತೇಳಿ ಹೋರಾಟ ಮಾಡಿದವರಲ್ಲ ಅವರು. ಯಾಕಂದರೆ ಅವತ್ತಿನ ಪರಿಸ್ಥಿತಿ ಹಂಗಿತ್ತಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜನತಾದಳ ಉತ್ತುಂಗದಲ್ಲಿದ್ದಂತಹ ಸ್ಥಿತಿಯಲ್ಲಿ BJP ಎಲ್ಲಿತ್ತು? ಅಧಿಕಾರಕ್ಕೆ ಬರ್ತೀವಿ ಅಂತ ಅವರಿಗೆ ಯಾವ ಕನಸಿತ್ತು? ಆದರೆ ಒಂದು ಕಟಿಬದ್ಧ ಹಿಂದುತ್ವ ಇತ್ತು. ಆ ಕಾರಣಕ್ಕಾಗಿ ಅವರು ನಾಯಕರಾಗಿ ಬೆಳೆದರು. ನೋಡಿ, 2024ರ ಚುನಾವಣೆಯಲ್ಲಿ ಅವರು ಇನ್ಫ್ಯಾಕ್ಟ್ ಇಂಟ್ರೆಸ್ಟೆಡ್ಡೇ ಇರಲಿಲ್ಲ. ತನ್ನ ಪಾಡಿಗೆ ತಾನು ಕದಂಬ ಸಂಸ್ಥೆಗೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಕರೆದ್ರು, ಬನ್ನಿ ನೀವೇ ನಿಲ್ಲಬೇಕು ಅಂತ ಕರೆದ್ರು.
ಕರೆದ ನಂತರ ಟಿಕೆಟ್ ಕೊಡಲಿಲ್ಲ. ಯಾವಾಗ ಅವ್ರಿಗೆ ಟಿಕೆಟ್ ಕೈ ತಪ್ಪಿತು, ಮುಗೀತು ಕತೆ, ಹೆಗ್ಡೆ ಕತೆ ಮುಗೀತು ಅಂತ ಮಾತನಾಡಿದ್ರು. ಅದಕ್ಕೆ ನಾ ಹೇಳಿದ್ದು, ಸೂರ್ಯ ಮುಳುಗಿದ ತಕ್ಷಣ ಶಾಶ್ವತವಾದ ಕತ್ತಲೆ ಅಲ್ಲ ಅದು. ನಾಳೆಯ ಅಬ್ಬರದ ಉದಯಕ್ಕೆ ಒಂದು ಪುಟ್ಟ ಬಿಡುವು. ಆ ಬಿಡುವಿನ ಅವಧಿ ಮುಗಿದಿದೆ, ಮತ್ತೆ ಉದಯ ಆಗ್ತಾ ಇದೆ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರೋದು ಭಟ್ಕಳದ ನೆಲವನ್ನು. ಯಾಕೆ? ಅವರ ಮೊಟ್ಟ ಮೊದಲ ಹೋರಾಟ ಚಿತ್ತರಂಜನ್ ಹತ್ಯೆ ಅಂದರೆ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಆಗ ಕೆನರಾ ಕ್ಷೇತ್ರ, ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಆಗ ಕೆನರಾ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವರೊಂದು ಅಗ್ನಿ ಪರ್ವತವಾಗಿ ಹೊರಹೊಮ್ಮಿದ್ದು ಚಿತ್ತರಂಜನ್ ಹತ್ಯೆ ಪ್ರಕರಣದಲ್ಲಿ. ಆ ಹೋರಾಟದಲ್ಲಿ ಅವತ್ತು ಹಚ್ಚಿದ ಕಿಚ್ಚು ಇವತ್ತಿಗೂ ಆರಿಲ್ಲ. ಅವತ್ತಿನ ಆ ಇತಿಹಾಸವನ್ನು ಮರೆತವರಿಗೆ ಬಹುಶಃ ಮತ್ತೆ ನೆನಪು ಮಾಡಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅನಿಸುತ್ತೆ. ಅದಕ್ಕೆ ಭಟ್ಕಳದ ಮಣ್ಣಿನಲ್ಲೇ ಇದೇ 8ನೇ ತಾರೀಕು ನಗರ ಹಿಂದೂ ಸಂಗಮ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ಅನಂತಕುಮಾರ್ ಹೆಗ್ಡೆ. ಹಾಗೆ ಬರುವ ಮೂಲಕ ಮತ್ತೆ ಫೈರ್ ಬ್ರ್ಯಾಂಡ್ ರಿಟರ್ನ್ಸ್ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಸಂಘ ಪರಿವಾರದವರು ಆಯೋಜಿಸಿರುವಂಥ ಕಾರ್ಯಕ್ರಮ, ಅಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರೇ ಸ್ವತಃ ಹೋಗಿ ಕರೆದಿದ್ದರು. ಆಯೋಜಕರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು. ಸಂಘ ಪರಿವಾರದಿಂದಲೂ ಕೂಡ ಸಂದೇಶ ಹೋಯಿತು. ಹೀಗಾಗಿ ಒಪ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಹಾಗಂತ ಏನೋ ಭಟ್ಕಳದಿಂದ ಚುನಾವಣೆಗೆ ನಿಲ್ತಾರೆ, ಮಗದೊಂದು ಅನ್ನುವಂಥ ಚರ್ಚೆ ಎಲ್ಲ ಈಗ ಅದು ರೆಲೆವೆಂಟ್ ಅಂತ ಅನಿಸೋದಿಲ್ಲ. ಈಗ ಎಂಟ್ರಿ ಕೊಡ್ತಿದ್ದಾರೆ, ಅಲ್ಲಿಗೆ ಅವರು ಆ್ಯಕ್ಟಿವ್ ಆಗ್ತಿದ್ದಾರೆ ಅನ್ನೋದಂತೂ 100ಕ್ಕೆ 100 ಸ್ಪಷ್ಟ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಂತೂ ನಿಜ, ಮಾರ್ಚ್ 8ನೇ ತಾರೀಕು ಭಟ್ಕಳದಲ್ಲಿ ಅಲ್ಲಿನ ಸಮುದ್ರದ ಅಲೆಗಳಿಗಿಂತ ಅನಂತಕುಮಾರ್ ಹೆಗ್ಡೆ ಅವರ ಧ್ವನಿ ಜೋರಾಗಿ ಕೇಳಿಸುತ್ತೆ, ರಾಜ್ಯದ ಮೂಲೆ ಮೂಲೆಗೂ ಮುಟ್ಟುತ್ತೆ. ಕರಾವಳಿಯಲ್ಲಿ ಮತ್ತೆ ಸುನಾಮಿ ಏಳುವಂತಹ, ರಾಜಕೀಯ ಸುನಾಮಿ ಏಳುವಂಥ ಮುನ್ಸೂಚನೆ ಇದು ಅಂಥೇಳಿ ವ್ಯಾಖ್ಯಾನ ಆಗ್ತಾ ಇದೆ. ನೀವೇನು ಹೇಳ್ತೀರಿ? ಅನಂತಕುಮಾರ್ ಹೆಗ್ಡೆ ಅವರು ರಾಜಕೀಯವಾಗಿ ಮತ್ತೆ ಮುನ್ನೆಲೆಗೆ ಬರಬೇಕಾ? BJP ಇವತ್ತು ಮತ್ತೆ ಅಧಿಕಾರದ ಕಡೆ ಮುಖ ಮಾಡುವಂತಹ ಉತ್ಸಾಹದಲ್ಲಿ, ಆಶಾಭಾವದಲ್ಲಿ ಮುಂದುವರಿತಾ ಇರುವಾಗ ಅನಂತಕುಮಾರ್ ಹೆಗ್ಡೆ ಅವರ ಧ್ವನಿ, ಅವರ ನಾಯಕತ್ವ, ಅವರ ಹೋರಾಟ ಒಂದು ಶಕ್ತಿ ಕೊಡ್ಬೋದಾ? ಆ ಫೈರ್ ಬ್ರ್ಯಾಂಡ್ನ ಅಗತ್ಯ ಇದೆ ಅಂತೀರಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ದೇಶ ತುಂಡಾದದ್ರ ಬಗ್ಗೆ ಅವ್ರಿಗೆ ಕಣ್ಣಲ್ಲಿ ನೀರು ಬರಲಿಲ್ಲ. ಕೋಟ್ಯಾಂತರ ಜನ ಹಿಂದೂಗಳ ರಕ್ತ ಹರಿದಿದ್ರ ಬಗ್ಗೆ ಅವ್ರಿಗೆ ಕಣ್ಣಲ್ಲಿ ನೀರು ಬರಲಿಲ್ಲ. ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿ ಕಣ್ರಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ಸಿನ ಆ ಒಂದು ಮುಖಕ್ಕೆ. ಅದು ನನಗೆ ಗೊತ್ತೇ ಇಲ್ಲ. ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಸಕ್ರಿಯವಾಗಿ ಬರಬೇಕು ಅಂತ ನನಗೆ ಗೊತ್ತಿಲ್ಲ. ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಮುನ್ನೆಲೆಗೆ ಬರಲಿಕ್ಕೆ ಧನ್ಯವಾದ.